ಸಿರಾ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೇತೃತ್ವ ವಹಿಸಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರುಗಳೇ, ಮಾಧ್ಯಮದ ನನ್ನ ಸ್ನೇಹಿತರೆ, ಈ ತಾಲೂಕಿನಿಂದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಯಾವತ್ತೂ ಕೂಡ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸಿರಾ ತಾಲೂಕಿನ ಇತಿಹಾಸದಲ್ಲಿ ಮರೆಯಲಾರದಂತಹ ದಿನ ಇವತ್ತು. ಕಾರಣ, ನನಗೂ ಸಿರಾ ತಾಲೂಕಿಗೂ ಕೂಡ 35 ವರ್ಷಗಳ ರಾಜಕೀಯ ಮತ್ತು ಅವಿನಾಭಾವ ಸಂಬಂಧ. ನಾನು ಶಾಸಕನಾಗಿ 35 ವರ್ಷದಲ್ಲಿದ್ದೆ. ನಾನು ಆಯ್ಕೆ ಆಗ್ತಿದ್ದು ಕಳ್ಳಂಬೆಳ ಕ್ಷೇತ್ರದಿಂದ. 2 ಹೋಬಳಿಗಳು ಮಾತ್ರ ನನಗೆ ಸೇರ್ತಾ ಇತ್ತು, ಕಳ್ಳಂಬೆಳ ಮತ್ತು ಬುಕ್ಕಾಪಟ್ಟ. ಇನ್ನು ಚಿಕ್ಕನಾಯಕನಹಳ್ಳಿಯ ಭಾಗಗಳು ನನಗೆ ಸೇರ್ತಾ ಇತ್ತು. ಇವತ್ತು 2 ಹೋಬಳಿ ಸೇರುವಂತಹ ಸಂದರ್ಭದಲ್ಲಿ ನಾನು ಅತಿ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಬಂದಾಗ ನನಗೆ ಇಲ್ಲಿ ಕಣ್ಣಾರೆ ಕಂಡಿದ್ದು ಅಂತ ಹೇಳಿದ್ರೆ, ಕುಡಿಯುವ ನೀರಿಗೆ ತೊಂದರೆ. ಎಲ್ಲಿ ನೋಡಿದ್ರು ಕೂಡ ಕುಡಿಯೋದಕ್ಕೆ ಹಾಹಾಕಾರ. ಬೇಸಿಗೆ ಬಂತು ಅಂದ್ರೆ ನೀರಿನ ಹಾಹಾಕಾರ, ಅದು ಮುಗಿಲು ಮುಟ್ತಾ ಇತ್ತು. ಇದನ್ನ ಕಂಡು ಬೆರಗಾದೆ. ನಾನು ಯೋಚನೆ ಮಾಡಿದೆ. ನಾನು ಈ ಸಂದರ್ಭದಲ್ಲಿ 1978ನೇ ಇಸ್ವಿ ಮಾರ್ಚ್ ತಿಂಗಳು ಸನ್ಮಾನ್ಯ ದೇವರಾಜ ಅರಸನವರು ಬಾಗೂರಿನವಲೆ ಟನಲ್ಗೆ ಶಂಕುಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಆಗ ಶಾಸಕನಾಗಿದ್ದು ವೇದಿಕೆಯಲ್ಲಿ ಹತ್ತಿ ಮಾತನಾಡ್ತಕ್ಕಂಥ ಸಂದರ್ಭವನ್ನು ಕಲ್ಪಿಸಿಕೊಟ್ರು. ಆಗ ನಾನು ಒಂದು ವಾದವನ್ನು ಮಾಡಿದೆ. ಹೇಮಾವತಿಯ ನೀರು, ನಮ್ಮ ಭಾಗಕ್ಕೆ ಬರಬೇಕಾಗಿರ್ತಕ್ಕಂಥ ನೀರು ಎಲ್ಲೋ ಕೈ ತಪ್ಪಿ ಹೋಗಿದೆ, ನಮಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದಾಗ ಸನ್ಮಾನ್ಯ ದೇವರಾಜ ಅವರು ಹೇಳಿದ್ರು, ಈಗ ಬಾಗೂರಿನಲ್ವೇ ಟನಲ್ಗೆ ನಾನು ಫೌಂಡೇಶನ್ ಹಾಕ್ತಾ ಇದ್ದೇನೆ, ತುಮಕೂರು ಜಿಲ್ಲೆ ಬಂದಾಗ ನಿನ್ನ ಪ್ರದೇಶಕ್ಕೆ ನೀರು ಕೊಡು ಅಂತೇಳಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ, ಈಗ ಅವೆಲ್ಲ ಬೇಡ ಅಂತ ಹೇಳಿದ್ರು. ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಅಂದಿನಿಂದ ಇಂದಿವರೆಗೂ ಕೂಡ ಅವರ ಮನಸ್ಸು ನನ್ನ ಹೃದಯದಲ್ಲಿತ್ತು, ಮನಸ್ಸಿನಲ್ಲಿತ್ತು. ಅದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡೇ ಬರ್ತಾ ಇದ್ದೆ. ನಾನು ಸಂಕ್ಷಿಪ್ತವಾಗಿ ವಿಚಾರಕ್ಕೆ ನಾನು ಬರ್ತೇನೆ. ನಾನು 1989ರಲ್ಲಿ ನನಗೆ ಕೊಟ್ಟಂತ ಅಭೂತಪೂರ್ವಕ ಇರ್ತಕ್ಕಂಥ ಒಂದು ಸ್ವಾಗತ ವಿಧಾನಸಭೆಗೆ ನನಗೆ ಕೊಟ್ಟರು. ಆಗ ನಾನು ತೀರ್ಮಾನ ಮಾಡಿದೆ, ಕಳ್ಳಂಬೆಳ ಕ್ಷೇತ್ರದ ಜನದ ಋಣವನ್ನು ನಾನು ತೀರಿಸಬೇಕಾದಾಗ ಅವರು ಎಂದೂ ಕೇಳದೆ ಇರತಕ್ಕಂಥ ಒಂದು ಸಹಾಯವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ನಾನು ಅವಾಗ ನನಗೆ ರಾಜಕೀಯ ಗುರುಗಳು ಆಗಿದ್ದಂಥ ಶ್ರೀಮಾನ್ ಎಸ್.ಎಂ. ಕೃಷ್ಣರವರ ಬಳಿ ಚರ್ಚೆಯನ್ನು ಮಾಡಿದೆ. ಈ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು, ದಯಮಾಡಿ ನನಗೆ ಸಹಾಯ ಮಾಡಿ ಅಂತಕ್ಕಂಥ ಮಾತನ್ನ ಅವರು ವಿಧಾನಸಭಾ ಸ್ಪೀಕರ್ ಆಗಿದ್ದಾಗ ಪ್ರಶ್ನೆಗಳನ್ನು ಹಾಕಿ ಉತ್ತರವನ್ನು ಪಡಿತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡಿದೆ. 1994ರಲ್ಲಿ ಅವರು ಉಪಮುಖ್ಯಮಂತ್ರಿಗಳಾದರು, ನೀರಾವರಿ ಸಚಿವರಾದರು. ಇದೇ ತರದ ಒಂದು ಬೃಹತ್ ಸಭೆ ಗುಬ್ಬಿ ತಾಲೂಕಿನ ಹೊಸಕೆರೆಯ ಸಭೆಯಲ್ಲಿ ನಾವು ಮನವಿಯನ್ನ ಮಾಡಿದ್ವಿ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬರ್ತದೆ, ಕಳ್ಳಂಬೆಳ ಕೆರೆಗೆ ನೀರು ಕೊಡಿ ಅಂತಕ್ಕಂಥ ಮನವಿಯನ್ನು ನಾನು ಮುಂದಿಟ್ಟೆ. ಆಗ ಎಸ್.ಎಂ. ಕೃಷ್ಣರವರು ಅದಕ್ಕೆ ಪರಿಶೀಲನೆ ಮಾಡತಕ್ಕಂಥ ಭರವಸೆಯನ್ನು ಕೊಟ್ಟು ಅದರ ತದನಂತರ ಪ್ರಾರಂಭ ಆಯಿತು.